ವ್ಯಕ್ತಿ ಅವನ ಜೊತೆಗೆ ಇನ್ನೂ 4-5 ಜನ ಹೊರಬರ್ತಾ ಇದ್ದಾರೆ, ಅದು ಅಷ್ಟು ಸತ್ಯದ. ಹೀಗಾಗಿ ಇಲ್ಲಿ ಒಂದು ಸ್ವಲ್ಪ ಸಂಯಮ ತೋರಿಸ್ಬೇಕಾಗಿದೆ. ಜೊತೆಗೆ ನಮ್ಮ ಹಿಂದುತ್ವ ಪ್ರಿಯ ವ್ಯಕ್ತಿಗೆ ಹೇಳಬೇಕಾಗಿದೆ ಇಷ್ಟ, ಇಲ್ಲಿ ಯಾರೂ ಹಿಂದೂ ವಿರೋಧಿ ಇಲ್ಲ, ಇಸ್ಲಾಂ ವಿರೋಧಿ ಇಲ್ಲ, ಯಾರೂ ಇಲ್ಲ. ವಿಚಾರವಾದಿಗಳು, ಪ್ರಗತಿಪರರು, ನಗರ ನೆಕ್ಸ್ಲೈಟ್ಗಳು ಅಂತ ಹೇಳಿ ಆದಷ್ಟು ವಿಷಯವನ್ನು ಮುಚ್ಚಾಕೋಗಿಂದರು ತನಿಖೆ ನಡೆದ ಮಾಗಲಿ, ತನಿಖೆ ಇನ್ನೂ ಸ್ವಲ್ಪ ಮಾಡಲಿ, ಅದಕ್ಕೆ ನಾವು ಎನ್ಕರೇಜ್ ಮಾಡಬೇಕು. ಅದರರ್ಥ ಧರ್ಮಸ್ಥಳ ಧರ್ಮ ಕಡಿಮೆ ಆಗ್ತದಂತಲ್ಲ, ಮಂಜುನಾಥ ದೇವರಲ್ಲಿದ್ದಂಥ ವಿಶ್ವಾಸ ಜನರದ್ದು ಕಡಿಮೆ ಆಗ್ತದಂತಲ್ಲ, ಅದು ಕಡಿಮೆ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ತಲತಲಾಂತರಗಳಿಂದ ನಂಬ್ಕೊಂಡು ಬಂದಂಥ ದೇವಾಲಯಗಳು, ಅದರಲ್ಲಿ 2 ಮಾತಿಲ್ಲ. ಇಂಥ ಪ್ರಸಂಗದಲ್ಲ ಅಲ್ಲಿ ಹೆಣ್ಮಕ್ಳನ್ನ ಅನ್ಯಾಯಗಳಾಗ್ತಾಯಿದ್ದು ಮಾತ್ರ ಮೇಲೆ ಸುಳ್ಳೇನಲ್ಲ. ಅದರಿಂದ ಯಾರಿದ್ದಾರೋ ಮಾತು ಬೇರೆ. ಕೆಲವು ಜನ ಇಂಥವ್ರು ಆಗಿದ್ದಾರೆ, ಇಂಥವ್ರು ಇದ್ದಾರೆ ಅಂತ ವಾದ ಮಾಡ್ತಾರೆ. ಅವರ ವಾದದಲ್ಲೂ ಕೆಲವು ಸತ್ಯಗಳು ಇದ್ದಾವೆ, ಪೂರ್ಣ ಪ್ರಮಾಣ ಸತ್ಯಗಳು ಅದಾವೆ ಅಂದರೂ ಅಡ್ಡಿ ಇಲ್ಲ. ಆದರೆ ಅವ್ರಿಗೆ ಸಾಕ್ಷಿ ಸಿಗ್ತಾ ಇಲ್ಲ. ಮತ್ತು ಅದನ್ನು ಹೋಗದಂಥ ವ್ಯಕ್ತಿ ಇವತ್ತು ನಾನು ಹೋಗಿದ್ದೀನಿ, ನಾನು ಇಂಥವ್ರು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ 12-15 ವರ್ಷ ಹಿಂದಿನ ತಕ್ಷಣ ಅದು ಏನೇನು ಆಗ್ಯದೋ, ಹೆಣಗಳು ಎಲ್ಲೆಲ್ಲಿ ಹೋಗಿದ್ದಾವೋ, ಏನು ಎಂತ ಗೊತ್ತಾಗ್ತಾ ಇಲ್ಲ. ಅವನು ಹೇಳೋದು ನೋಡಿದ್ರೆ, ಅವನ ಕಾನ್ಫಿಡೆನ್ಸ್ ನೋಡಿದರೆ ನಿಶ್ಚಿತವಾಗಿಯೂ ಆ ವ್ಯಕ್ತಿ ಪುಸ್ತಕದಾರಿ ಹೋಗಿದ್ದಾರೆ. ಅವನ ಜೊತೆಗೆ ಇನ್ನಿಬ್ಬರು ಬರ್ತಾ ಇದ್ದಾರೆ, ಜಯಂತ ಟಿ ಅನ್ನೋರು ಇನ್ನೊಬ್ಬರು ಬರ್ತಾ ಇದ್ದಾರೆ. ಮತ್ತು ಅಲ್ಲಿ ಕಳ್ಕೊಂಡವ್ರು, ತಮ್ಮ ಹೆಣ್ಮಕ್ಳನ್ನ ಕಳ್ಕೊಂಡವ್ರು ತಮ್ಮ ಏನಪ್ಪ ಅಂದ್ರೆ ನೋವುಗಳು ತೊಡ್ಕೊಳ್ಳೋ ಜೊತೆಗೆ ಅವರು ಆಯಾ ಕಾಲದಲ್ಲಿ ಅಲ್ಲಿ ಏನು ಅಲಿಗೇಷನ್ನು ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ದಲ್ಲಿ. ಆದರೆ ಇವತ್ತು ಆ ಡಾಕ್ಯುಮೆಂಟ್ಗಳು ಸಹಿತ ಅಲ್ಲಿ ಇಲ್ಲ, ಮುಚ್ಚಾಕಿದ್ದನ್ನು ನಾವು ನೋಡ್ತಾ ಇದ್ವಿ. ಒಟ್ಟಾರೆಯಾಗಿ ಅಲ್ಲಿ ನಡೆದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಡೆದು. ಇದರ ಅರ್ಥ ಅದು ಧರ್ಮಸ್ಥಳದ ಹೆಸರು ಕೆಳಿಸ್ಬೇಕು, ಅಲ್ಲಿ ಪವಿತ್ರತೆ ಕಡಿಮೆ ಮಾಡಬೇಕು ಅಂತ ಒಂದು ಇಂಚಲ್ಲ, ಒಂದು ಸೆಂಟಿಮೀಟರ್ ಅದಕ್ಕೆ ಕಡಿಮೆ ಅನ್ನೋದು ಅದು ಸಹಿತ ಯಾರಲ್ಲೂ ಇಲ್ಲ. ಯಾಕಂತಂದ್ರೆ ಜನ ಬಹಳಷ್ಟು ಜನ ಅನ್ನೋಕ್ಕಿಂತ ಮ್ಯಾಕ್ಸಿಮಮ್ ಹಿಂದೂ